ಎಪಿಸೋಡ್ 10 ನೀರಿನ ಸಂಕಷ್ಟದ ಆರಂಭ. ಬೇಸಿಗೆ ದಿನಗಳು ದಿನದಿಂದ ದಿನಕ್ಕೆ ಹೆಚ್ಚು ಬಿಸಿಯಾಗುತ್ತಿದ್ದವು. ಸೂರ್ಯನು ತುಂಬ ತೀವ್ರವಾಗಿ ಹೊಳೆಯುತ್ತಿದ್ದನು. ಊರಿನ ಜನರು ಆ ಬಿಸಿಲಿನಲ್ಲಿ ತುಂಬ ಕಷ್ಟಪಡುತ್ತಿದ್ದರು. ಒಂದು ದಿನ ಆದಿ ಊರಿನ ಬಾವಿಯ ಬಳಿ ಹೋದನು. ಅಲ್ಲಿ ಅವನಿಗೆ ಒಂದು ವಿಚಿತ್ರ ಸಂಗತಿಯನ್ನು ಗಮನಿಸಿದನು. ಬಾವಿಯಲ್ಲಿ ನೀರು ಬಹಳ ಕಡಿಮೆಯಾಗಿತ್ತು. ಬಕೆಟ್ ಮತ್ತು ಪಾತ್ರೆಗಳನ್ನು ಹಿಡಿದು ಬಂದಿದ್ದ ಜನರು ಚಿಂತೆಯಿಂದ ನಿಂತಿದ್ದರು. ನೀರು ಸಿಗುತ್ತದೆಯೋ ಇಲ್ಲವೋ ಎಂದು ಯೋಚಿಸುತ್ತಿದ್ದರು. ಸ್ವಲ್ಪ ದೂರದಲ್ಲಿ ನೀರಿನ ಟ್ಯಾಂಕರ್ ಬಳಿ ದೊಡ್ಡ ಸಾಲು ನಿಂತಿತ್ತು. ಜನರು ತಮ್ಮ ಪಾತ್ರೆಗಳನ್ನು ಹಿಡಿದು ನೀರಿಗಾಗಿ ಕಾಯುತ್ತಿದ್ದರು. ಇದನ್ನೆಲ್ಲ ನೋಡಿ ಆದಿ ಆಶ್ಚರ್ಯಪಟ್ಟನು. ಇಷ್ಟು ದೊಡ್ಡ ನೀರಿನ ಸಮಸ್ಯೆ ಯಾಕೆ ಆಗುತ್ತಿದೆ ಎಂದು ಅವನು ಯೋಚಿಸಿದನು. ಆ ದಿನ ಸಂಜೆ ಆದಿ ಹೊಲಗಳ ಕಡೆ ನಡೆಯುತ್ತಾ ಹೋದನು. ಅಲ್ಲಿ ಅವನು ಇನ್ನೂ ದುಃಖಕರವಾದ ದೃಶ್ಯವನ್ನು ನೋಡಿದನು. ಹೊಲಗಳ ಮಣ್ಣು ಒಣಗಿ ಬಿರುಕು ಬಿಟ್ಟಿತ್ತು. ಗಿಡಗಳು ಒಣಗುತ್ತಾ ಹೋಗುತ್ತಿದ್ದವು. ರೈತರು ತಮ್ಮ ಬೆಳೆಗಳನ್ನು ನೋಡಿ ದುಃಖದಿಂದ ನಿಂತಿದ್ದರು. ಮನೆಗೆ ಬಂದ ನಂತರ ಆದಿ ತನ್ನ ತಂದೆ ತಾಯಿ ಮಾತನಾಡುತ್ತಿರುವುದನ್ನು ಕೇಳಿದನು. ಅವರು ಚಿಂತೆಯಿಂದ ಹೇಳಿದರು, ಈ ಬರ ಇನ್ನೂ ಮುಂದುವರಿದರೆ ನಾವು ನಗರಕ್ಕೆ ಹೋಗಬೇಕಾಗಬಹುದು. ಅದನ್ನು ಕೇಳಿದ ಆದಿಗೆ ತುಂಬ ದುಃಖವಾಯಿತು. ಈ ಊರು ಅವನಿಗೆ ತುಂಬ ಪ್ರೀತಿಯದ್ದು. ಇದನ್ನು ಬಿಟ್ಟು ಹೋಗಲು ಅವನಿಗೆ ಮನಸ್ಸಿರಲಿಲ್ಲ. ಆದಿ ಮನೆಯ ಹೊರಗೆ ಮೌನವಾಗಿ ಕುಳಿತು ಎಲ್ಲವನ್ನೂ ಯೋಚಿಸುತ್ತಿದ್ದನು. ಅಷ್ಟರಲ್ಲಿ ಅವನಿಗೆ ತನ್ನ ಜೇಬಿನಲ್ಲಿದ್ದ ಮಾಯಾ ಚಾಕ್ ನೆನಪಾಯಿತು. ಆದಿ ನಿಧಾನವಾಗಿ ಜೇಬನ್ನು ಮುಟ್ಟಿದನು ಮತ್ತು ಯೋಚಿಸಿದನು, ಈ ಚಾಕ್ನಿಂದ ನಾನು ಹಲವರಿಗೆ ಸಹಾಯ ಮಾಡಿದ್ದೇನೆ. ಆದರೆ ಈ ದೊಡ್ಡ ಸಮಸ್ಯೆಗೆ ಇದರಿಂದ ಪರಿಹಾರ ಸಿಗಬಹುದಾ? ಆದರೆ ಒಂದು ವಿಷಯ ಮಾತ್ರ ಅವನಿಗೆ ಸ್ಪಷ್ಟವಾಗಿತ್ತು. ಯಾವುದೇ ಆಗಲಿ ತನ್ನ ಊರನ್ನು ಉಳಿಸಲು ಆದಿ ಖಂಡಿತವಾಗಿ ಪ್ರಯತ್ನ ಮಾಡಬೇಕು ಎಂದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.